ಸೊ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಮ್ಮ ಮನೆ ಸುತ್ತಮುತ್ತ ಇರೋ ಏರಿಯಾನ ತೋರಿಸ್ಬೇಕಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಿನ್ನೇನು ವಿಡಿಯೋದಲ್ಲಿ ನಿಮಗೆ ಹೋಮ್ ಟೂರ್ದು ಮಾಡಿದ್ದೆ. ಸೊ ಅದರಲ್ಲಿ ಕೆಲವೊಂದು ವಿಷಯಗಳನ್ನ ಮಿಸ್ ಮಾಡಿದ್ದೆ. ಸೊ ಹಾಗೆ ಮಾತಾಡ್ತಾ ಇವತ್ತು ಅದನ್ನು ಹೇಳ್ತೀನಿ. ಸ್ವೀಡನ್ನ ಅಪಾರ್ಟ್ಮೆಂಟ್ಗಳಲ್ಲಿ ಹೆಂಗಿರುತ್ತಂದರೆ, ಇಲ್ಲಿ ಒಂದು ನಮ್ಮ ಹೆಸರುಗಳು ಇರ್ತವೆ. ಈ ಥರ ಸರ್ಚ್ ಮಾಡ್ಬೋದು. ಸರ್ಚ್ ಮಾಡಿ ಕಾಲ್ ಮಾಡಿದರೆ ನನಗೆ ಕಾಲ್ ಬರುತ್ತಾ, 5 ಒತ್ತಿದರೆ ಡೋರ್ ಓಪನ್ ಆಗುತ್ತಾ. ಸೊ ಇವಾಗ ಡೋರ್ ತೆಗಿಬೋದು. ಸೊ ಮನೆ ಒಳಗಡೆ ಹೋಗೋಕ್ಕೆ ಈ ಥರ ಮೇನ್ ಎಂಟ್ರೆನ್ಸ್ ಈ ಥರ ಅವರು ಸೇಫ್ಟಿನ ಸೆಟ್ ಮಾಡಿರ್ತಾರೆ. ಸೊ ಈ ಬಿಲ್ಡಿಂಗಿಗೆ ಅಟ್ಯಾಚ್ ಆಗಿ ಒಂದು ಗಾರ್ಬೇಜ್ ರೂಮ್ ಮಾಡಿರ್ತಾರೆ. ಸೊ ಇದರೊಳಗಡೆ ಬೇರೆ ಬೇರೆ ಕಂಟೈನರ್ಸ್ ಇಟ್ಟಿರ್ತಾರೆ. ಸೊ ಪೇಪರ್ದು, ಗ್ಲಾಸಿನವು, ಆಮೇಲೆ ಮೆಟಲ್ಸು, ಆಮೇಲೆ ಕಿಚನ್ ವೇಸ್ಟು, ಈ ಥರದ್ದು ಇರೋದನ್ನೆಲ್ಲ ಸಪ್ರೇಟಾಗಿ ನಾವು ಸೆಗ್ರಿಗೇಟ್ ಮಾಡಿ ಹಾಕಬೇಕು. ಸೊ ಈ ಸ್ವೀಡನಲ್ಲಿ ಪ್ರತಿಯೊಂದನ್ನು ಇವರು ಸೆಗ್ರಿಗೇಟ್ ಮಾಡಿ ಹಾಕೋದ್ರಿಂದ ಏನಾಗ್ತೈತಿ, ರೀಸೈಕಲ್ ಮಾಡೋಕ್ಕೆ ಇವ್ರಿಗೆ ಈಸಿ ಆಗ್ತೈತಿ. ಸೊ ಆಲ್ಮೋಸ್ಟ್ ಇವರು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಆಲ್ಮೋಸ್ಟ್ ಅಬೌವ್ 90% ಇವರು ಪ್ರತಿಯೊಂದನ್ನು ರಿನ್ಯೂ ಮಾಡ್ತೀನಿ ಅಂತಂದು ಹೇಳ್ತಾರೆ ಅಫಿಷಿಯಲ್ ವೆಬ್ಸೈಟ್ಸಲ್ಲಿ. ಸೊ ಅದು ನಿಜ ಇರ್ಬೋದು, ಯಾಕಂದರೆ ಪ್ರತಿಯೊಂದು ಡಿಸ್ಟ್ರಿಕ್ಕಿಗೂ ಇಲ್ಲಿ ನಿಯರ್ ಬೈ ಸಿಟಿಗೂ ಒಂದೊಂದು ರೀಸೈಕ್ಲಿಂಗ್ ಒಂದು ಬಿಲ್ಡಿಂಗ್ ಇದ್ದಾವೆ, ಯೂನಿಟ್ಟು. ಸೊ ಅಲ್ಲೆಲ್ಲ ಏನು ಮಾಡ್ತಾರೆ ಇವರು, ಮಟೀರಿಯಲ್ಸ್ ಏನೇನು ವೇಸ್ಟ್ ಹಾಕಿರ್ತಾರಲ್ಲ ಅದು ಅಷ್ಟನ್ನು ರೀಸೈಕಲ್ ಮಾಡ್ತಾರೆ. ಸೊ ಅದೆಲ್ಲ ರೀಸೈಕಲ್ ಆಗಬೇಕಂದ್ರೆ ಫಸ್ಟ್ ಪ್ರತಿ ಮನೆಗಳಲ್ಲಿನೂ ಕಸನ ಸಪ್ರೇಟ್ ಮಾಡಿ ಹಾಕಬೇಕು. ಸೊ ಅದನ್ನು ಹಾಕಿದ ಮೇಲೆ ತೊಗೊಂಡೋಗಿ ರೀಸೈಕಲ್ ಮಾಡೋಕ್ಕೆ ಕರೆಕ್ಟಾಗಿರೋ ವ್ಯವಸ್ಥೆ ಇರಬೇಕು. ಸೊ ಸ್ವೀಡನಲ್ಲಿ ಆ ಥರ ವ್ಯವಸ್ಥೆ ಐತಿ. ಸೊ ಹಂಗಾಗಿ ಇವರು ಪರಿಸರಕ್ಕೆ ಭಾಳ ಇಂಪಾರ್ಟೆನ್ಸ್ ಕೊಟ್ಟು ಈ ಥರದನ್ನೆಲ್ಲ ಸೆಟಪ್ ಮಾಡ್ಕೊಂಡಾರೆ. ಇವಾಗ ಇದೇನು ನೋಡ್ತಾ ಇದ್ದೀರಲ್ಲ, 3rd ಫ್ಲೋರಲ್ಲಿ ನಾನು ನಿನ್ನೆ ಹೋಮ್ ಟೂರ್ ಮಾಡ್ಬೇಕಾದ್ರೆ ಬಾಲ್ಕನಿ ತೋರಿಸಿದ್ದೆ. ಸೊ ಈ ಥರ ಇಲ್ಲಿ 4-5 ಬಿಲ್ಡಿಂಗ್ಗಳ ಮಧ್ಯೆ ಈ ಥರ ಜಾಗ ಮಾಡಿ ಆಟಾಡೋಕ್ಕೆ ಪ್ರತಿಯೊಂದು ಅಪಾರ್ಟ್ಮೆಂಟ್ಗಳಿಗೂ ಎಕ್ಸೆಸಿಬಲ್ ಇರುವಂಗೆ ಹುಡುಗರಿಗೆ ಆಟಾಡೋಕ್ಕೆ ವ್ಯವಸ್ಥೆ ಮಾಡ್ಯಾರ. ಸ್ವೀಡನಲ್ಲಿ ಹುಡುಗರಿಗೆ ಭಾಳ ಪ್ರಿಯಾರಿಟಿ ಕೊಡ್ತಾರೆ. ಸೊ ಹುಡುಗರ ಡೆವಲಪ್ಮೆಂಟಿಗೆ ಏನೇನು ಬೇಕೋ ಅದೆಲ್ಲ ಸಿಸ್ಟಮ್ನ ಇವ್ರು ಸೆಟ್ ಮಾಡಿಬಿಟ್ಟಾರೆ. ಇವಾಗ ಟೆಂಪ್ರೇಚರು 8 ಐತಿ, ಸ್ವಲ್ಪ ಥಂಡಿ ಆಗತೈತಿ. ನಾವು ಕ್ಯಾಪ್ ಇರ್ಲಾರ್ದ ಹೋಗಲ್ಲ ಇಷ್ಟು ಥಂಡಿ ಇತ್ತಂದರೆ. ಇನ್ನು ಮುಂದೆ ಸ್ವಲ್ಪ ಬಿಸಿಲು ಏರ್ಕೊಂತ ಹೋಗ್ತೈತಿ. ಸೊ ಇದು ಕೋಲ್ಡಿಂದ ಸಮ್ಮರಿಗೆ ಟ್ರಾನ್ಸ್ಫಾರ್ಮೇಷನ್ ಆಗೋ ಜರ್ನಿ ಏನಿರುತ್ತಲ್ಲ, ಇದು ಚಲೋ ಅನ್ನಿಸ್ತೈತಿ. ತಿರ್ಗಾ ಆಗಸ್ಟಿಂದ ರಿವರ್ಸ್ ಹೋಗ್ತಿರ್ತೈತಿ, ಆವಾಗ ಭಾಳ ಕಷ್ಟ. ಆವಾಗ ಕೋಲ್ಡ್ ಹಾಕ್ಕೊಂತ ಹೋಗ್ತಿರ್ತೈತಿ. ಸೊ ನಿಮಗೆ ವಿಡಿಯೋಗಳನ್ನ ಮಾಡ್ಕೊತ ಇಲ್ಲಿ ಎನ್ವಿರಾನ್ಮೆಂಟ್ ಚೇಂಜಸ್ನ ನಿಮಗೆ ತೋರಿಸ್ಕೊತ ಹೋಗೋಕ್ಕೆ ಪ್ರಯತ್ನ ಪಡ್ತೀನಿ. ಸ್ವೀಡನಲ್ಲಿ ಕೆಲವೊಂದು ಗೇಟೆಡ್ ಕಮ್ಯುನಿಟಿ ಇರ್ತಾವೆ. ಸೊ ಈಗ ನೀವು ಏನು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಪಕ್ಕದಲ್ಲಿ ಇದು ಒಂದು ಅಪಾರ್ಟ್ಮೆಂಟ್ ಐತಿ. ಅದಕ್ಕೆ ಪೂರ್ತಿ ಸಪ್ರೇಟಾಗಿ ಪಾರ್ಕ್ ಮಾಡಿ ಸಪ್ರೇಟಾಗಿ ಗೇಟೆಲ್ಲ ಮಾಡ್ಯಾರ. ಆ ಕಡೆಯಿಂದ ಬಂದು ಸೊ ನಾವಿರೋ ಏರಿಯಾ ಆಲ್ರೆಡಿ ಈ ಊರಿನ ಔಟ್ಸ್ಕರ್ಟ್ಸಲ್ಲಿ ಐತಿ. ಸೊ ಹಂಗಾಗಿ ಸೊ ಇಲ್ಲಿ ಆಲ್ರೆಡಿ ಸಮ್ಮರ್ ಹೌಸಸ್ ಸ್ಟಾರ್ಟ್ ಆದವು. ಸೊ ಇವು ಸಮ್ಮರ್ ಹೌಸಸ್ ಅಂತ ಕಾನ್ಸೆಪ್ಟ್ ಐತಿ ಇವ್ರದ್ದು. ಹೆಂಗಂದರೆ, ನಾರ್ಮಲ್ ಟೈಮಲ್ಲಿ ಊರಲ್ಲಿ ಮನೆ ಮಾಡ್ಕೊಂಡಿರ್ತಾರೆ, ಊರ ಹೊರಗಡೆ ಈ ಥರ ಸಮ್ಮರ್ ಹೌಸಸ್ ಅಂತ ಮಾಡಿರ್ತಾರೆ. ಸಣ್ಣ ಕ್ಯಾಬಿನ್ ಮನೆಗಳು, ಪಕ್ಕದಲ್ಲಿ ಗಿಡಗಳು ಹಾಕ್ಕೊಂಡು ಗಾರ್ಡನಿಂಗ್ ಮಾಡಿಕೊಂಡು ಸ್ವಲ್ಪ ದಿವಸ ಒಂದು 3-4 ತಿಂಗಳು ಹಿಂಗೆ ಇರಬೇಕು ಅಂತಂದು ಈ ಥರ ಸೆಟಪ್ ಮಾಡ್ಕೊಂಡಾರೆ ಇವರು. ಸ್ವಲ್ಪ ಗಾಳಿ ಐತಿ, ಹಂಗಾಗಿ ಸ್ವಲ್ಪ ಚಳಿ ಅನ್ಸಾಗ್ತೈತಿ. ಇಲ್ಲೇ ಕೂತ್ಕೊಂಡು ಸ್ವಲ್ಪ ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡೋಣ. ಓಕೆ, ಮ್ಯಾಟ್ ತೊಗೊಂಬಂದಿನಿ. ನಿಂಗೆ ಚಳಿ ಆದರೆ ಹೇಳು, ಹೋಗ್ಬಿಡೋಣ. ಓಕೆ, ಓಕೆ. ಸೊ ಇವಾಗ ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡೋಂತಿ. ಎಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದಿ ಇವಾಗ? ಇವಾಗ ಫಸ್ಟ್ ಸರಿಗಮಪ್ಪ ಹೇಳು.
ನನ್ನ ಮಗಳದು ಸಂಗೀತ ಅಭ್ಯಾಸ ಆಯ್ತು ಸ್ವಲ್ಪ. ಫಸ್ಟ್ ಟೈಮ್ ಟ್ರೈ ಮಾಡಿದ್ವಿ ಹೊರಗಡೆ ಬಂದು, ಬಟ್ ಚೆನ್ನಾಗಿರುತ್ತೆ. ನಾವು ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಿದ್ವಿ. ಇಲ್ಲಿ ಎಷ್ಟು ಸೈಲೆನ್ಸ್ ಐತೆ ಅಂದರೆ ಜೋರಾಗಿ ಮಾತಾಡ್ಬೇಕಂದ್ರೂ ಯಾರಾದರೂ ಡಿಸ್ಟರ್ಬ್ ಆಗುತ್ತೇನೋ ಅಂತ ಅನಿಸ್ಬಿಡ್ತೈತಿ. ಸೊ ಇಲ್ಲಿ ಸಮ್ಮರ್ ಹೌಸಸ್ ಆದಮೇಲೆ ಈ ಕಡೆ ಬಂದರೆ ಸ್ವಲ್ಪ ಇಂಡಿವಿಜುವಲ್ ಹೌಸಸ್ ಅದಾವು, ವಿಲ್ಲಾಗಳು. ಇವು ಮಾತ್ರ ಭಾಳ ಚಂದ ಅದಾವು. ಇನ್ನೊಂದು ಸ್ವಲ್ಪ ಸ್ಪ್ರಿಂಗ್ ಸ್ಟಾರ್ಟ್ ಆಗಬೇಕು, ಸುತ್ತೋರ್ದು ಗಿಡಗಳಲ್ಲೆಲ್ಲ ಹೂವು ಬಿಟ್ಟಿರ್ತಾವೆ. ಭಾಳ ಚಂದ ಡೆಕೋರೇಷನ್ ಮಾಡ್ದಂಗೆ ಆಗಿರ್ತೈತಿ. ಮಳೆ ಬೀಳಕತ್ತು. ಓಕೆ, ಹೋಗೋಣ ನಡಿ. ಸೊ ಇದು ಒಳ್ಳೆ ರೆಸಿಡೆನ್ಷಿಯಲ್ ಏರಿಯಾ. ನಮಗೆ ಭಾಳ ಫೇವ್ರೇಟ್ ಜಾಗ ಇದು. ಮನೆ ಪಕ್ಕದಲ್ಲಿ ಈ ಥರ ಏರಿಯಾ ಇತ್ತಂದರೆ, ವಾಕಿಂಗ್ ಬಂತಂದರೆ ನಾವು ಯಾವ ಪಾರ್ಕಿಗೆ ಹೋಗೋದು ಬೇಡ. ಸೊ ಇಷ್ಟು ಚಂದ ಐತಿ ಇಲ್ಲಿ. ಇನ್ನೂ ಇಲ್ಲೆಲ್ಲ ಹೂವು ಬಿಡ್ತಾವೆ. ಈ ಲೈನ್ ಕಾಂಪೌಂಡ್ ಗುಂಟ ಎಲ್ಲ ಭಾಳ ಚಂದ ಇರ್ತಿದೆ ಏರಿಯಾ. ನೆಕ್ಸ್ಟ್ ಇನ್ನೊಂದು ವೀಡಿಯೋದಾಗ ಹೋದರೆ ತೋರಿಸ್ತೀನಿ ನೆಕ್ಸ್ಟ್ ಮಂತ್. ಸೊ ಇವಾಗ ಮಳೆ ಜೋರು ಬೆಳಕತ್ತು. ಓಡ್ ಪೂರ್ವಿ, ಓಡ ಓಡ. ನನ್ನ ಮಗಳು ಓಡ ಹೊಂಟು. ಓಡ 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 ಓಡ. ಜೋರು ಬಂದು ಮಳೆ. ಓಡ ಓಡ ಓಡ. ಕ್ಯಾಪ್ ಹಾಕ್ಕೊಂಡು ಓಡು ಪೂರ್ವಿ. ಕ್ಯಾಪ್ ಹಾಕು, ತಲೆ ಮೇಲೆ ಕ್ಯಾಪ್ ಹಾಕು. ಹಾಕೋ ಕ್ಯಾಪ್ ಹಾಕೋ. ಹೋಗು ಸೀದಾ ಹೋಗಿ. ನೀನು ಅದ್ರ ಕೆಳಗಡೆ ನಿಂತ್ಕೊ, ಮನೆ ಕೆಳಗ ನಾ ಬರ್ತೀನಿ. ಹೋಗು, ಹಂಗೆ ಹೋಗು. ಫುಲ್ ಮಳೆ. ಕ್ಯಾಪ್ ಬೇರೆ ಹಾಕ್ಯಂಬಂದಿಲ್ಲ. ಸಕ್ಕತ್ತಾಗಿದೆ. ಇದು ಸ್ವೀಡನ್, ರಿಯಲ್ ಸ್ವೀಡನ್. ರೆಡಿ ಇರಬೇಕು. ಇವತ್ತು ನಂದು ಜಾಕೆಟಿಗೆ ಹುಡ್ಡಿಲ್ಲ, ಹಂಗಾಗಿ ತರಿಸ್ಕೊಂಡು ಹೋಗ್ಬೇಕೀಗ. ಓಡು 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 ಪೂರ್ವಿ. ಹೋಗು ಹೋಗು, ಬ್ರೇಕ್ ಹಾಕಲ್ಲ ಹೋಗಿ. ನಡಿ. ಸ್ನೋ ಬೀಳಾಕತೈತಿ. ಇಲ್ಲ ಇಲ್ಲ, ನಡಿ ನಡಿ ಮನೆ ನಡಿ. ಸೊ ಅದು ನಮ್ಮ ಮನೆ. ಸೊ ದಿಸ್ ವಾಸ್ ಅವರ್ ಅಡ್ವೆಂಚರ್ ಎಕ್ಸ್ಪ್ಲೋರ್. ಸೊ ಆ್ಯಕ್ಚುಲಿ ನಾನು ಕೀಲಿ ತರೋದು ಮರ್ತುಬಿಟ್ಟೀನಿ. ಸೊ ಮನೆಗೆ ಕಾಲ್ ಮಾಡೀನಿ, ಬರುತ್ತಾ? ನಡಿ ಫುರ್ರಿ. ಸೊ ರಿಯಾಲಿಟಿ ನಿಮ್ಗೆ ಆ್ಯಸ್ ಇಟ್ ಈಸ್ ತೋರಿಸೀನಿ ಹೆಂಗಿರುತ್ತೆ ಅನ್ನೋದು. ಸೊ ಇದು ನಮ್ಮ ವಿಡಿಯೋ ಇವತ್ತಿಂದು. ನಮ್ಮನೆ ಸುತ್ತಮುತ್ತ ಹೆಂಗಿತ್ತು ಅಂತಂದು ನಿಮಗೂ ತೋರಿಸಿದೆ. ಬಾಯ್ ಬಾಯ್.